ಬಿಗ್ ಬಾಸ್ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಎಲ್ಲಾ ರೀತಿಯ ಭಾಷೆಗಳಲ್ಲೂ ಪಾಪ್ಯುಲಾರಿಟಿಯನ್ನ ಸಂಪಾದಿಸಿದ ಒಂದು ರಿಯಾಲಿಟಿ ಗೇಮ್ ಶೋ. ಇಷ್ಟಕ್ಕೂ ಈ ಬಿಗ್ ಬಾಸ್ ಯಾರು, ಈ ಬಿಗ್ ಬಾಸ್ ಶೋ ಯಾರದು, ಮೊದಲಿಗೆ ಈ ಶೋ ಅನ್ನ ಪ್ರಾರಂಭಿಸಿದ್ದು ಯಾರು ಗೊತ್ತಾ, ಹೇಗೆ ಇಲ್ಲಿಯವರೆಗೆ ಬಂದಿದೆ, ಯಾರ ಇನ್ಸ್ಪಿರೇಷನ್ ಇಂದ ಈ ಶೋ ಶುರುವಾಯಿತು, ಅದೇ ರೀತಿ ಈ ಮನೆಯಲ್ಲಿ ನಡೆಯುವ ರಹಸ್ಯ ವಿಷಯಗಳು ಏನು, ಇದೇ ರೀತಿ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನ ಮತ್ತು ಬಿಗ್ ಬಾಸ್ ಶೋ ಹಿಂದೆ ಇರುವ ಚರಿತ್ರೆಯನ್ನು ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡುವುದನ್ನ ಮಾತ್ರ ಮರಿಬೇಡಿ. ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಿಜಕ್ಕೂ ಇಂಥ ಒಂದು ಶೋ ನಡೆಸಬೇಕು ಎಂಬ ಯೋಚನೆ ಮೊಟ್ಟ ಮೊದಲ ಬಾರಿಗೆ ನಮ್ಮ 28 ಶೋ ನಿಂದ 1991ರಲ್ಲಿ ಮೊದಲ ಬಾರಿಗೆ ಪ್ರಾರಂಭವಾಯಿತು. ಈ ಶೋ ಅನ್ನ ನೆದರ್ಲ್ಯಾಂಡ್ ದೇಶದ ಡಚ್ ಭಾಷೆದವರು ಮೊದಲಿಗೆ ಈ ಶೋ ಅನ್ನ ಪ್ರಾರಂಭಿಸ್ತಾರೆ. ಈ ಶೋ ಅನ್ನ ಪ್ರಾರಂಭಿಸಿದವರು ಜೂಸ್ಟ್ ಟೋಲೆನ್ಸ್ ಎಂಬ ವ್ಯಕ್ತಿ. ಈತ ಈ ಶೋಗೋಸ್ಕರ ಒಬ್ಬರಿಗೊಬ್ಬರು ಪರಿಚಯವಿಲ್ಲದ 7 ಜನ ಸ್ಟೂಡೆಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾನೆ. ಆ 7 ಜನ ಸ್ಟೂಡೆಂಟ್ಸ್ ಅನ್ನು ಕೆಲವು ತಿಂಗಳವರೆಗೆ ಒಂದೇ ಮನೆಯಲ್ಲಿ ಇಡ್ತಾರೆ. ಇವರಿಗೆ ಯಾವುದೇ ರೀತಿಯ ಗೇಮ್ಸ್ ಗಳಾಗ್ಲಿ ಟಾಸ್ಕ್ ಗಳಾಗ್ಲಿ ಇರಲ್ಲ. ಕೇವಲ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಯಾವ ರೀತಿ ಪ್ರತಿದಿನ ಕಳಿತೀವೋ ಅದೇ ರೀತಿ ಈ 7 ಜನ ಸ್ಟೂಡೆಂಟ್ ಗಳು ಕೂಡ ಒಂದೇ ಮನೆಯಲ್ಲಿ ಸೇರಿ ಹಲವು ತಿಂಗಳವರೆಗೆ ಆ ಮನೆಯಲ್ಲಿ ಕಳೆಯಬೇಕಾಗುತ್ತೆ. ಅಂಡ್ ಹೀಗಿರುವ ಬಿಗ್ ಬಾಸ್ ಅಂತೆ ಹೊರಗಿರುವ ಪ್ರಪಂಚದ ಜೊತೆಗೆ ಕನೆಕ್ಷನ್ ಕಟ್ ಮಾಡುವಂತಹ ರೂಲ್ಸ್ ಕೂಡ ಇರಲಿಲ್ಲ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಉದ್ಯೋಗಕ್ಕಾಗಿ ದೂರದ ಪ್ರದೇಶಕ್ಕೆ ಹೋಗುವ ಉದ್ಯೋಗಿಗಳು ಹೇಗೆ ಒಂದು ಹಾಸ್ಟೆಲ್ ನಲ್ಲಿ ಅಥವಾ ಒಂದು ರೂಮ್ ನಲ್ಲಿ ತಿಳಿಯದವರ ಜೊತೆ ರೂಮ್ ಅನ್ನ ಶೇರ್ ಮಾಡ್ಕೊಳ್ತಾರೋ ಅದೇ ರೀತಿ 7 ಜನ ವಿದ್ಯಾರ್ಥಿಗಳು ಕೂಡ ಈ ಮನೆಯನ್ನ ಶೇರ್ ಮಾಡಿಕೊಂಡು ಕೆಲವು ತಿಂಗಳವರೆಗೆ ಇರಬೇಕು. ಪ್ರತಿ ವಾರದಲ್ಲಿ ಒಂದು ದಿನ 7 ಜನ ಆ ವಾರದ ಪೂರ್ತಿ ಹೇಗೆ ಫೀಲ್ ಆದ್ರು ಮತ್ತು ಅವರ ಅನುಭವ ಆ ಮನೆಯಲ್ಲಿ ಹೇಗಿತ್ತು ಎಂಬ ವಿಷಯಗಳನ್ನ ಅವರ ಮಾತುಗಳಲ್ಲೇ ರೆಕಾರ್ಡ್ ಮಾಡಿ ಫೈನಲ್ ಆಗಿ ಆ ಎಲ್ಲರ ಆಡಿಯೋಗಳನ್ನ 20 ನಿಮಿಷದ ಪ್ರೋಗ್ರಾಮ್ ಆಗಿ ಮಾಡ್ತಾ ಇದ್ರು. ಅಂದ್ರೆ ನಾವು ರೇಡಿಯೋಗಳಲ್ಲಿ ಹೇಗೆ ಪ್ರೋಗ್ರಾಮ್ಸ್ ಗಳನ್ನ ಕೇಳ್ತೀವೋ ಅದೇ ರೀತಿ ವಿಡಿಯೋ ಇಲ್ಲದೆ ಆಡಿಯೋ ರೂಪದಲ್ಲಿ ಟುಡೇ ಟಿವಿ ಎಂಬ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ರು. ಆದ್ರೆ ಈ ಶೋ ಅನ್ನ ಕೇವಲ ಒಂದೇ ಒಂದು ಸೀಸನ್ ಮಾತ್ರವೇ ನಡೆಸ್ತಾರೆ. ನಂತರ ಈ ಶೋ ನಿಲ್ಲಿಸಿ ಬಿಡ್ತಾರೆ. ಯಾಕೆಂದ್ರೆ 1991ರ ಸಮಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಟಿವಿಗಳು, ಫೋನ್ಗಳಂತಹ ಡಿಜಿಟಲ್ ವಸ್ತುಗಳು ಇರಲಿಲ್ಲ. ಇದೇ ಕಾರಣದಿಂದ ಈ ಶೋಗೆ ಜಾಸ್ತಿ ಕ್ರೇಜ್ ಆಗ್ಲಿ ಜನರಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಆಗ್ಲಿ ಬರದೇ ಇರುವ ಕಾರಣದಿಂದ ನಿಲ್ಲಿಸಿ ಬಿಡ್ತಾರೆ. ಈ ಶೋ ನಿಂತು ಹೋದ 1 ವರ್ಷದ ನಂತರ ಅಂದ್ರೆ 1992ರಲ್ಲಿ ಅಮೆರಿಕ ದೇಶದವರು ದ ರಿಯಲ್ ವರ್ಲ್ಡ್ ಎಂಬ ಒಂದು ಹೊಸ ಶೋ ಅನ್ನ ಪ್ರಾರಂಭಿಸ್ತಾರೆ. ಈ ಶೋನ ಸೃಷ್ಟಿಕರ್ತ ಎರಿಕ್ ಲೋಟರ್ ಈ ಶೋ ಅನ್ನ ನಮ್ಮ 28 ಇಂದ ಕಾಪಿ ಮಾಡಿಲ್ಲ. 1971ರಲ್ಲಿ BBC ಚಾನೆಲ್ ನಲ್ಲಿ ಬಂದಿರುವ ಆನ್ ಅಮೆರಿಕನ್ ಫ್ಯಾಮಿಲಿ ಎಂಬ ಡಾಕ್ಯುಮೆಂಟರಿಯನ್ನ ಫೇಸ್ ಮಾಡಿಕೊಂಡು ಈತ ಈ ಶೋ ಅನ್ನ ಸ್ಟಾರ್ಟ್ ಮಾಡ್ತಾನೆ. ದಿ ರಿಯಲ್ ವರ್ಲ್ಡ್ ಶೋಗೆ ಮತ್ತು ಇದಕ್ಕೂ ಮೊದಲು ಬಂದಿರುವ ನಮ್ಮ 28 ಶೋಗೆ ವ್ಯತ್ಯಾಸ ಏನು ಅಂದ್ರೆ, ನಮ್ಮ 28 ನಲ್ಲಿ ಕಂಟೆಸ್ಟೆಂಟ್ ಗಳು ಕೇವಲ ಅನುಭವಗಳನ್ನ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ರು. ಆದ್ರೆ ದಿ ರಿಯಲ್ ವರ್ಲ್ಡ್ ಶೋ ಅಲ್ಲಿ ಮಾತ್ರ ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಉಳಿದವರು ಎಲ್ಲರೂ ಕೂಡ ಅವರನ್ನ ತಪ್ಪಿನ ಬಗ್ಗೆ ಕೇಳೋದಾಗ್ಲಿ ಅಥವಾ ಆ ತಪ್ಪನ್ನ ಒಪ್ಪಿಕೊಳ್ಳುವ ಹಾಗೆ ಮಾಡಬೇಕು. ಇನ್ನು ಈ ಶೋನ ಮೊದಲ ಸೀಸನ್ 1 ಟೋಟಲ್ 11 ಎಪಿಸೋಡ್ ಗಳಾಗಿ ಮಾಡಿ ಪ್ರತಿ ಗುರುವಾರ ರಾತ್ರಿ 9ರಿಂದ 10 ಗಂಟೆಯ ಮಧ್ಯ ಅಂದ್ರೆ 1 ತಾಸಿನ ಅವಧಿಯಲ್ಲಿ MTV ನಲ್ಲಿ ಪ್ರಸಾರ ಮಾಡ್ತಾರೆ. ಸೊ ಈ ಮೊದಲ ಸೀಸನ್ಗೆ ಪ್ರಜೆಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಬರುವುದರಿಂದ ಆಗಿನಿಂದ 2019ರವರೆಗೆ 33 ಸೀಸನ್ಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಸೊ ದ ರಿಯಲ್ ವರ್ಲ್ಡ್ ಎಂಬ ಶೋ ಸಕ್ಸಸ್ ಆಗುವುದರಿಂದ 1997ರ ಸಮಯದಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಜಾನ್ ಇ ಮೋಲ್ ಜೂನಿಯರ್ ಎಂಬ ವ್ಯಕ್ತಿ ಇನ್ನೊಂದು ಹೊಸ ಥೀಮ್ ನಿಂದ ಬಿಗ್ ಬ್ರದರ್ ಎಂಬ ಶೋ ಅನ್ನ ಪ್ರಾರಂಭಿಸ್ತಾರೆ. ನೆದರ್ಲ್ಯಾಂಡ್ ನಲ್ಲಿ ಈ ಶೋ ಒಳ್ಳೆಯ ರೆಸ್ಪಾನ್ಸ್ ಪಡೆಯುವುದರಿಂದ 2000 ವರ್ಷದಿಂದ ಅಮೆರಿಕದಲ್ಲೂ ಈ ಶೋನ ತುಂಬಾ ಗ್ರ್ಯಾಂಡ್ ಆಗಿ ಪ್ರಾರಂಭಿಸ್ತಾರೆ. ಈ ಶೋ ಕಾನ್ಸೆಪ್ಟ್ ಅನ್ನ ಜಾರ್ಜ್ ಓರ್ವೆಲ್ ಎಂಬ ಒಬ್ಬ ಬ್ರಿಟಿಷ್ ನಾವೆಲಿಸ್ಟ್ ಬರೆದಿರುವ 1984 ಎಂಬ ನಾವೆಲ್ ಆಧಾರದಿಂದ ಪ್ರಾರಂಭಿಸ್ತಾರೆ. ಈ ನಾವೆಲ್ ಕಾನ್ಸೆಪ್ಟ್ ಏನು ಅಂದ್ರೆ, ಬಿಗ್ ಬ್ರದರ್ ಎಂಬ ಹೆಸರು ಇರುವ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬರನ್ನ ಚಿಕ್ಕ ಚಿಕ್ಕ ಕ್ಯಾಮೆರಾಗಳ ಮೂಲಕ ಅವರ ವರ್ತನೆಗಳನ್ನ ಗಮನಿಸುತ್ತಾ ಇರ್ತಾನೆ. ಇವರೆಲ್ಲರೂ ಮಾಡುವ ಕೆಲಸವನ್ನು ಬಿಗ್ ಬ್ರದರ್ ಒಂದು ಪ್ರತ್ಯೇಕ ಜಾಗದಲ್ಲಿ ಕುಳಿತು ಟಿವಿ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇರ್ತಾನೆ. ಆದ್ರೆ ಈತ ಮಾತ್ರ ಪ್ರಜೆಗಳಿಗೆ ಯಾವತ್ತೂ ಕಾಣಿಸ್ತಾ ಇರಲಿಲ್ಲ. ಆದ್ರೂ ಕೂಡ ಪ್ರಜೆಗಳಿಗೆ ಆರ್ಡರ್ಸ್ ಗಳನ್ನ ಕೊಡ್ತಾ, ಅವರೇನಾದ್ರೂ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಗಳನ್ನ ಕೊಡ್ತಾ, ಯಾರು ಏನ್ ಮಾಡ್ಬೇಕು ಹೇಗಿರ್ಬೇಕು ಎಂಬ ಎಲ್ಲಾ ವಿಷಯಗಳನ್ನ ತೀರ್ಮಾನಿಸುತ್ತಿರ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ದೇವರಿದ್ದಂತೆ, ಎಲ್ಲರನ್ನು ಗಮನಿಸ್ತಾ ಅವರನ್ನ ಕಂಟ್ರೋಲ್ ಮಾಡುವುದು. ಈತ ಬರೆದಿರುವ 1984 ಎಂಬ ನಾವೆಲ್ ತುಂಬಾ ಫೇಮಸ್ ಆಗಿರುವುದರಿಂದ ಜಾನ್ ಇ ಮೋಲ್ ಜೂನಿಯರ್ ಎಂಬ
ಎಂಬ ಈ ಡಚ್ ಟಿವಿ ಪ್ರೊಡ್ಯೂಸರ್ ಕೂಡ ಈ ಕಾನ್ಸೆಪ್ಟ್ ಅನ್ನ ರಿಯಾಲಿಟಿ ಶೋ ತರ ಮಾಡಬೇಕು ಅಂತ ಅಂದ್ಕೊಳ್ತಾನೆ. ಅಂದಿಗೆ ರಿಯಲ್ ವರ್ಲ್ಡ್ ಗಳಂತಹ ಶೋಗಳು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದ್ರೂ ಕೂಡ ಈ ರೀತಿ ಹೊಸದಾಗಿ ನಾವೆಲ್ ಆಧಾರವಾಗಿಟ್ಟುಕೊಂಡು ಬಿಗ್ ಬ್ರದರ್ ಎಂಬ ಶೋವನ್ನ ಪ್ರಾರಂಭಿಸೋಕೆ ಪ್ರತ್ಯೇಕವಾಗಿ ಒಂದು ಮನೆಯನ್ನ ಕಟ್ಟಿಸಿ ಆ ಮನೆಯಲ್ಲಿ ವಿವಿಧ ರೀತಿಯ ಮೆಂಟಾಲಿಟಿಯನ್ನ ಹೊಂದಿರುವ ವ್ಯಕ್ತಿಗಳನ್ನ ಇಟ್ಟು ಅವರಿಗೆ ಕಾಣಿಸಿದ ಹಾಗೆ ಬಿಗ್ ಬ್ರದರ್ ಎಂಬ ವಾಯ್ಸ್ ನಿಂದ ಮಾತನಾಡ್ತಾ ಈ ಶೋ ಅನ್ನ ಅಮೆರಿಕದಲ್ಲಿ 2000 ವರ್ಷದಲ್ಲಿ ಪ್ರಾರಂಭಿಸ್ತಾರೆ. ಇದರಿಂದ ಈ ಶೋ ತುಂಬಾ ಡಿಫ್ರೆಂಟ್ ಆಗಿರುವುದರಿಂದ ಎಲ್ಲ ಶೋಗಳಿಗಿಂತ ಜಾಸ್ತಿ ಸಕ್ಸಸ್ ಅನ್ನ ಪಡೆಯುತ್ತೆ. ಈಗ ನಾವು ಪ್ರಸ್ತುತ ನೋಡ್ತಾ ಇರುವ ಬಿಗ್ ಬಾಸ್ ಎಂಬುದು ಕೂಡ ಈ ಬಿಗ್ ಬ್ರದರ್ ಎಂಬ ಶೋ ನಿಂದ ಹುಟ್ಟಿಕೊಂಡಿದೆ. ಉಳಿದ ಎಲ್ಲಾ ಶೋಗಳಿಗಿಂತ ಬಿಗ್ ಬ್ರದರ್ ಜಾಸ್ತಿ ಸಕ್ಸಸ್ ಅನ್ನ ಪಡೆಯೋಕೆ ಕಾರಣ ಪ್ರತ್ಯೇಕವಾಗಿ ಕಟ್ಟಿರುವ ಈ ಲಕ್ಸರಿ ಹೌಸ್ ನಲ್ಲಿ 10 ಜನರನ್ನ ಇಟ್ಟು ಯಾವುದೇ ರೀತಿಯ ಕ್ಯಾಮ್ರಾ ಮ್ಯಾನ್ ಗಳು ಇಲ್ಲದೆ ಫಿಕ್ಸ್ ಮಾಡಿದ ಕ್ಯಾಮ್ರಾಗಳಿಂದ ಫೋಟೋಸ್ ಗಳನ್ನ ಕಲೆಕ್ಟ್ ಮಾಡುವುದು. ಇದಕ್ಕೂ ಮೊದಲು ಇರುವ ಶೋಗಳಲ್ಲಿ ಫೋಟೋಸ್ ಗಳಿಗಾಗಿ ಪ್ರತ್ಯೇಕವಾಗಿ ಆ ಮನೆಯಲ್ಲಿ ಒಬ್ಬ ಕ್ಯಾಮ್ರಾ ಮ್ಯಾನ್ ಇರ್ತಾ ಇದ್ದ. ಆದ್ರೆ ಈ ಶೋ ನಲ್ಲಿ ಈ ರೀತಿ ಅಲ್ಲದೆ ಡೈರೆಕ್ಟ್ ಆಗಿ ಕ್ಯಾಮ್ರಾಗಳಿಂದ ವಿಡಿಯೋಗಳನ್ನ ಕಲೆಕ್ಟ್ ಮಾಡುವ ಹಾಗೆ ಮಾಡ್ತಾರೆ. ಈ ಕ್ಯಾಮ್ರಾದಲ್ಲಿ 24/7 ಯಾವ ಸಮಯದಲ್ಲಾದ್ರೂ ಕೂಡ ಅವರು ಏನ್ ಮಾಡ್ತಿದ್ದಾರೆ ಎಂಬುದು ಮಿಸ್ ಆಗದೆ ಇರುವ ಹಾಗೆ ರೆಕಾರ್ಡ್ ಮಾಡ್ತಾರೆ. ಇದೇ ರೀತಿ ಪ್ರತಿ ವಾರ ಒಬ್ಬರನ್ನ ಎಲಿಮಿನೇಟ್ ಮಾಡ್ತಾ ಬಂದು ಫೈನಲ್ ಆಗಿ ವಿನ್ ಆಗಿರುವವರಿಗೆ $5 ಲಕ್ಷ ಗಳನ್ನ ಬಹುಮತಿಯಾಗಿ ಕೊಡ್ತಾರೆ. ಈ ರೀತಿ ಅಮೆರಿಕದಲ್ಲಿ ಶುರುವಾದ ಬಿಗ್ ಬ್ರದರ್ ಈಗಾಗಲೇ 25 ಸೀಸನ್ಸ್ ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸೀಸನ್ ಗೆ ರೆಡಿ ಆಗಿದೆ. ಇನ್ನೊಂದು ಕಡೆ UK ದೇಶದಲ್ಲಿ ಕೂಡ ಈ ಬಿಗ್ ಬ್ರದರ್ ಕಾನ್ಸೆಪ್ಟ್ ಅನ್ನ ಆಧಾರವಾಗಿಟ್ಟುಕೊಂಡು 2001ರಲ್ಲಿ ಸೆಲೆಬ್ರಿಟಿ ಬಿಗ್ ಬ್ರದರ್ ಅನ್ನೋ ಶೋ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಶೋ ನಲ್ಲಿ ಸಾಧಾರಣ ಪ್ರಜೆಗಳ ಬದಲಾಗಿ ಸೆಲೆಬ್ರಿಟಿಗಳನ್ನ ಕರೆದುಕೊಂಡು ಬಂದು ಈ ಮನೆಯಲ್ಲಿ ಈ ಶೋ ಅನ್ನ ರನ್ ಮಾಡುವುದರಿಂದ ಆಡಿಯನ್ಸ್ ಗಳಿಂದ ಊಹಿಸದ ರೀತಿಯಲ್ಲಿ ರೆಸ್ಪಾನ್ಸ್ ಬರುತ್ತೆ. ಈ ಸೆಲೆಬ್ರಿಟಿಗಳು ಕೂಡ ಎಲ್ಲರಿಗೂ ಪರಿಚಯ ಇರುವುದರಿಂದ ಅವರಿಗೋಸ್ಕರ ಈ ಶೋ ಅನ್ನ ತುಂಬಾ ಆಸಕ್ತಿಯಿಂದ ನೋಡಲು ಪ್ರಾರಂಭಿಸ್ತಾರೆ. ಇದರಿಂದ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಎಂಬುದು ಎಲ್ಲದಕ್ಕಿಂತ ತುಂಬಾ ಜಾಸ್ತಿಯಾಗಿ ಫೇಮಸ್ ಆಗುತ್ತೆ. ಹಾಗೆ TRP ರೇಟಿಂಗ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಈ ರೀತಿ ಶುರುವಾಗಿರುವ ಈ ಶೋ ಇಂದಿಗೆ 22 ಸೀಸನ್ಸ್ ಗಳನ್ನ ಪೂರ್ತಿ ಮಾಡಿದೆ. ನಿಮಗೆ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ UK ದೇಶದಲ್ಲಿ ನಡೆಯುವ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋ ನಲ್ಲಿ ಸೀಸನ್ 5ರಲ್ಲಿ ನಮ್ಮ ಭಾರತದ ಹೀರೋಯಿನ್ ಆದ ಶಿಲ್ಪಾ ಶೆಟ್ಟಿ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇದಷ್ಟೇ ಅಲ್ಲದೆ ತನ್ನ ಜೊತೆ ಪಾರ್ಟಿಸಿಪೇಟ್ ಮಾಡಿದ ಉಳಿದ 13 ಜನರನ್ನು ಕೂಡ ಸೋಲಿಸಿ ಶಿಲ್ಪಾ ಶೆಟ್ಟಿ ಅವರು ವಿನ್ನರ್ ಆಗ್ತಾರೆ. ಸೊ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಗೆ ಇರುವ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಇದು ಕೇವಲ 26 ದಿನಗಳವರೆಗೆ ಮಾತ್ರ ನಡೆಯುತ್ತೆ. ಇದು ತುಂಬಾ ಸ್ಪೀಡ್ ಆಗಿ ಮುಗಿಯುವುದರಿಂದ ಇನ್ನೂ ಜಾಸ್ತಿ ಕ್ರೇಜ್ ಅನ್ನು ಸಂಪಾದಿಸಿಕೊಂಡಿದೆ. ಈ ರೀತಿ ಬಿಗ್ ಬ್ರದರ್ ಎಂಬ ಶೋ ಹಲವು ದೇಶಗಳಲ್ಲಿ ರಿಲೀಸ್ ಆಗ್ತಾ ಎಲ್ಲಾ ದೇಶಗಳಲ್ಲೂ ಸಕ್ಸಸ್ ಆಗ್ತಾ ಬಂದಿದೆ. ಪ್ರತಿ ದೇಶದಲ್ಲಿ ಈ ಬಿಗ್ ಬ್ರದರ್ ಎಂಬ ಹೆಸರು ಅವರಿಗೆ ಇಷ್ಟವಾಗ್ತಾ ರೀತಿಯಲ್ಲಿ ಬದಲಾಗ್ತಾ ಬಂದಿದೆ. ಇದೇ ರೀತಿ ನಮ್ಮ ಭಾರತ ದೇಶಕ್ಕೆ 2006ರಲ್ಲಿ ಈ ಶೋ ಕಾಲಿಡುತ್ತೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದಿಯಲ್ಲಿ 2006 ನವೆಂಬರ್ 3ರಂದು ಈ ಶೋ ಅನ್ನ ಬಿಗ್ ಬಾಸ್ ಎಂಬ ಹೆಸರಿನಿಂದ ಪ್ರಾರಂಭಿಸ್ತಾರೆ. ಈ ಶೋನ ಮೊದಲ ಸೀಸನ್ಗೆ ಅರ್ಷದ್ ವರ್ಸಿ ಹೋಸ್ಟ್ ಆಗಿ ಮಾಡ್ತಾರೆ. ನಂತರ ಸೀಸನ್ 2ಗೆ ಸೆಲೆಬ್ರಿಟಿ ಬಿಗ್ ಬ್ರದರ್ ನಲ್ಲಿ ವಿನ್ ಆದ ಶಿಲ್ಪಾ ಶೆಟ್ಟಿ ಅವರು ಹೋಸ್ಟ್ ಆಗಿ ಮಾಡ್ತಾರೆ. ಈ 2 ಸೀಸನ್ ಗಳು ಕೂಡ ಅಂದುಕೊಂಡಷ್ಟು ರೆಸ್ಪಾನ್ಸ್ ಆಗಿರ್ಲಿ, TRP ಆಗಿರ್ಲಿ, ಸಕ್ಸಸ್ ಆಗಿರ್ಲಿ ಬರುವುದಿಲ್ಲ. ಆದ್ರಿಂದ ಈ ಬಾರಿ ಬಿಗ್ ಬಾಸ್ ಸೀಸನ್ 3ಗೆ ಅಮಿತಾಬ್ ಬಚ್ಚನ್ ರನ್ನ ಹೋಸ್ಟ್ ಆಗಿ ಮಾಡ್ತಾರೆ. ಬಟ್ ಈ ಬಾರಿ ಕೂಡ ಸಕ್ಸಸ್ ಆಗಲ್ಲ. ನಂತರ ಸೀಸನ್ 4ಕ್ಕೆ ಸಲ್ಮಾನ್ ಖಾನ್ ರವರನ್ನ ಹೋಸ್ಟ್ ಆಗಿ ಮಾಡ್ತಾರೆ. ಇದರಿಂದ ಸಲ್ಮಾನ್ ಖಾನ್ ರವರ ಹೋಸ್ಟ್ ನಿಂದ ಸಡನ್ ಆಗಿ TRP ಮತ್ತು ಪ್ರಜೆಗಳಿಂದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಅಂದ್ರೆ 17 ಸೀಸನ್ ವರೆಗೆ ಕೂಡ ಸಲ್ಮಾನ್ ಖಾನ್ ರವರೇ ಹೋಸ್ಟ್ ಆಗಿ ಮಾಡ್ತಿದ್ದಾರೆ. ಹಿಂದಿ ಭಾಷೆಯಲ್ಲಿ ಈ ಶೋ ವಿಪರೀತವಾಗಿ ಪಾಪ್ಯುಲರ್ ಆಗುವುದರಿಂದ ಆಟೋಮೆಟಿಕ್ ಆಗಿ ಬೇರೆ ಭಾಷೆಗಳಲ್ಲೂ ಕೂಡ ಈ ಶೋ ಅನ್ನ ಪ್ರಾರಂಭಿಸ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಭಾಷೆಯಲ್ಲಿ 2013ರಲ್ಲಿ ಕರ್ನಾಟಕಕ್ಕೆ ಕಾಲಿಡುತ್ತೆ. ಇದಕ್ಕೆ ಕಿಚ್ಚ ಸುದೀಪ್ ರವರು ಸ್ಟಾರ್ಟ್ ಆದಾಗಿನಿಂದ ಇಲ್ಲಿವರೆಗೂ ಕೂಡ ಅಂದ್ರೆ 10ನೇ ಸೀಸನ್ ವರೆಗೆ ಕೂಡ ಕಂಟಿನ್ಯೂಸ್ ಆಗಿ ಹೋಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೆ ನಿಮಗೊಂದು ಚಿಕ್ಕ ಪ್ರಶ್ನೆ, ಸೀಸನ್ 11ಕ್ಕೆ ಯಾರು ಹೋಸ್ಟ್ ಆಗ್ತಾರೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತಮಿಳು ಮತ್ತು ತೆಲುಗು ಭಾಷೆಯಲ್ಲಿ ಕೂಡ 2017ರಲ್ಲಿ ದಿ ಬಿಗ್ ಬಾಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ತಮಿಳಿನಲ್ಲಿ ಕಮಲ್ ಹಾಸನ್ ರವರು ಸ್ಟಾರ್ಟ್ ಮಾಡಿದ್ರೆ ತೆಲುಗು ಭಾಷೆಯಲ್ಲಿ ಮೊದಲ ಸೀಸನ್ಗೆ ಜೂನಿಯರ್ NTR ಅವರು ಸ್ಟಾರ್ಟ್ ಮಾಡ್ತಾರೆ. 2ನೇ ಸೀಸನ್ಗೆ ನಾನಿ ಅವರು, ನಂತರ 3ನೇ ಸೀಸನ್ ನಿಂದ ನಾಗಾರ್ಜುನ್ ರವರು ಹೋಸ್ಟ್ ಆಗಿ ಇದ್ದಾರೆ. ಅದೇ ರೀತಿ ಮಲಯಾಳಂ ಭಾಷೆಯಲ್ಲಿ ಕೂಡ 2018ರಿಂದ ಈ ಶೋ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಮೋಹನ್ ಲಾಲ್ ರವರು ಹೋಸ್ಟ್ ಆಗಿ ಮಾಡ್ತಿದ್ದಾರೆ. ಇದೇ ರೀತಿ ಮರಾಠಿಯಲ್ಲಿ ಕೂಡ 2018ರಿಂದ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಮಹೇಶ್ ಮಂಜರ್ಕರ್ ಅವರು ಹೋಸ್ಟ್ ಆಗಿ ಮಾಡ್ತಾರೆ. ಈ ರೀತಿ ಈ ಬಿಗ್ ಬಾಸ್ ಶೋ ಎಂಬುದು ಬೇರೆ ಬೇರೆ ದೇಶಗಳಲ್ಲಿ ಹೆಸರುಗಳನ್ನ ಬದಲಾಯಿಸಿಕೊಳ್ತಾ ಈ ರೀತಿ ಕನ್ನಡ ಭಾಷೆಗೆ ಬಂದಿದೆ. ಸೊ ಇದು ಬಿಗ್ ಬಾಸ್ ಹಿಂದಿರುವ ಚರಿತ್ರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡುವ ಮೂಲಕ ನೋಟಿಫೈ ಆಗಿರಿ. ಇನ್ನು ಬಹಳಷ್ಟು ಜನ ನಂಬ್ತಾ ಇರೋದು ಏನು ಅಂದ್ರೆ ಈ ಶೋ ಅನ್ನ ಕಲರ್ಸ್ ಕನ್ನಡದವರು ರನ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇನ್ನು ಕೆಲವರು ಈ ಶೋ ಅನ್ನ ಸ್ಟಾರ್ ಟಿವಿ ಅವರು ರನ್ ಮಾಡ್ತಾ ಇದ್ದಾರೆ ಎಂದು ಈ ರೀತಿ ವಿಧ ವಿಧವಾಗಿ ಅಂದುಕೊಳ್ತಾ ಇದ್ದಾರೆ. ಆದರೆ
ಅಸಲಿ ನಿಜ ಇದಲ್ಲ. ಬಿಗ್ ಬಾಸ್ ಅನ್ನ ರನ್ ಮಾಡ್ತಾ ಇರೋದು ಒಂದು ಪ್ರೈವೇಟ್ ಕಂಪನಿ. ಆ ಕಂಪನಿಯ ಹೆಸರು ಎಂಡೋಮೋಲ್ ಶೈನ್ ಇಂಡಿಯಾ ಅಂತ. ಈ ಕಂಪನಿಯ ಹೆಸರನ್ನ ನೀವು ಎಪಿಸೋಡ್ ಕೊನೆಯಲ್ಲಿ ನೋಡಬಹುದು. ಇದೊಂದು ಇಂಟರ್ನ್ಯಾಷನಲ್ ಕಂಪನಿ ಆಗಿದೆ. ನಮ್ಮ ಭಾರತದಲ್ಲಿ ಟೋಟಲ್ 7 ಭಾಷೆಯಲ್ಲಿ ಈ ಬಿಗ್ ಬಾಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಇವುಗಳನ್ನ ರನ್ ಮಾಡ್ತಾ ಮ್ಯಾನೇಜ್ ಮಾಡುವುದು ಇದೇ ಕಂಪನಿ. ಈ ಕಂಪನಿಯಲ್ಲಿ ಕೆಲಸ ಮಾಡುವ ಎಂಪ್ಲಾಯ್ಗಳು ಮತ್ತು ಮ್ಯಾನೇಜ್ಮೆಂಟ್ ನವರು ಈ ಶೋಗೆ ಕಂಟೆಸ್ಟ್ ಗಳಾಗಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇನ್ನು ಇವರಿಗೆ ದುಡ್ಡನ್ನ ಕೊಡುವುದು ಕೂಡ ಇವರೇ. ಅದೇ ರೀತಿ ಬಿಗ್ ಬಾಸ್ ನಲ್ಲಿ ನಡೆಯುವ ಇನ್ಸಿಡೆಂಟ್ ಗಳನ್ನ ಕ್ಯಾಮೆರಾದಿಂದ ಕವರ್ ಮಾಡಿ ಎಡಿಟ್ ಮಾಡಿ ಫೈನಲ್ ಆಗಿ ವಿಡಿಯೋ ಕೊಡುವುದು ಕೂಡ ಇವರೇ. ಈ ಶೋನ ರೈಟ್ಸ್ ಗಳನ್ನ ಪ್ರಸ್ತುತ 2019ರಿಂದ ಕಲರ್ಸ್ ಕನ್ನಡ ಚಾನೆಲ್ ರವರು ಹೊಂದಿರುವುದರಿಂದ ಈ ಕಂಪನಿ ತೆಗೆದಿರುವ ವಿಡಿಯೋಗಳನ್ನ ಟೆಲಿಕಾಸ್ಟ್ ಮಾಡೋದು ಮಾತ್ರ ಕಲರ್ಸ್ ಕನ್ನಡದ ಚಾನೆಲ್ ನ ಜವಾಬ್ದಾರಿಯಾಗಿದೆ. 2019ಕ್ಕೂ ಮೊದಲು ಸೀಸನ್ 1 ರೈಟ್ಸ್ ಗಳನ್ನ ETV ಕನ್ನಡ, ಸೀಸನ್ 2 ರೈಟ್ಸ್ ಗಳನ್ನ ಏಷ್ಯಾನೆಟ್ ಸುವರ್ಣ, ಸೀಸನ್ 3 ಮತ್ತು 4 ರೈಟ್ಸ್ ಗಳನ್ನ ಕಲರ್ಸ್ ಕನ್ನಡ, ಸೀಸನ್ 5 ಮತ್ತು 6ರ ರೈಟ್ಸ್ ಗಳನ್ನ ಕಲರ್ ಸೂಪರ್ ಚಾನೆಲ್ ಗಳು ಹೊಂದಿದ್ದವು. ಕೇವಲ ವಿಡಿಯೋವನ್ನ ಟೆಲಿಕಾಸ್ಟ್ ಮಾಡುವುದನ್ನ ಬಿಟ್ರೆ ಆ ಶೋಗೆ ಮತ್ತು ಈ ಚಾನೆಲ್ ಗಳಿಗೆ ಯಾವುದೇ ರೀತಿಯ ಸಂಬಂಧವಿರೋದಿಲ್ಲ. ಬಿಗ್ ಬಾಸ್ ನಲ್ಲಿ ನಡೆಯುವ ಟಾಸ್ಕ್ ಗಳು ಮತ್ತು ಕಂಟೆಸ್ಟೆಂಟ್ ಗಳಿಗೆ ಕಲರ್ಸ್ ಕನ್ನಡದ ಜೊತೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇನ್ನು ನಮ್ಮ ಕನ್ನಡ ಬಿಗ್ ಬಾಸ್ ವಿಷಯಕ್ಕೆ ಬಂದ್ರೆ ಸೀಸನ್ 1 ಮತ್ತು 2 ಮಹಾರಾಷ್ಟ್ರದ ಪುಣೆಯ ಲೋನಾವಾಲಾದಲ್ಲಿ ಹಿಂದಿ ಸೀಸನ್ ನಡೆಯುತ್ತಿರುವ ಮನೆಯಲ್ಲಿ ನಡೆಸ್ತಾರೆ. ಇದರಿಂದ ಹಿಂದಿ ಮತ್ತು ಕನ್ನಡ ಸೀಸನ್ಸ್ ಗಳನ್ನ ಒಟ್ಟಿಗೆ ನಡೆಸಬೇಕು ಅಂತ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಎಂದು ಭಾವಿಸಿ ಸೀಸನ್ 3ಕ್ಕೆ ಬೆಂಗಳೂರಿನಲ್ಲೇ ಹೊಸ ಬಿಗ್ ಬಾಸ್ ಹೌಸ್ ಅನ್ನ ನಿರ್ಮಿಸ್ತಾರೆ. ಸೀಸನ್ 9ರವರೆಗೂ ಕೂಡ ಅದೇ ಮನೆಯನ್ನ ರೆನೋವೇಟ್ ಮಾಡಿ ಮುನ್ನಡೆಸುತ್ತಿದ್ದಾರೆ. ಅಂದ್ರೆ ಈಗ 10ನೇ ಸೀಸನ್ ನಿಂದ ಬಿಗ್ ಬಾಸ್ ಮನೆಯನ್ನ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ದೊಡ್ಡ ಆಲದ ಮರದ ಬಳಿ ನಿರ್ಮಿಸಿದ್ದಾರೆ. ಇನ್ನು ಈ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿರುವ ಕಂಟೆಸ್ಟೆಂಟ್ ಗಳಿಗೆ ಊಟದಿಂದ ಹಿಡಿದು ಮಲಗುವ ಪ್ರತಿಯೊಂದನ್ನು ಕೂಡ ಎಂಡೋಮಾಲ್ ಕಂಪನಿಯೇ ನಿರ್ವಹಿಸುತ್ತೆ. ಕೇವಲ ಬಟ್ಟೆಗಳನ್ನ ಮಾತ್ರವೇ ಕಂಟೆಸ್ಟೆಂಟ್ ಗಳು ತಗೊಂಡು ಬರಬೇಕು. ಈ ಬಟ್ಟೆಗಳನ್ನು ಕೂಡ ಸರಿಸುಮಾರು 20ರಿಂದ 30 ದಿನಗಳವರೆಗೆ ಅಂದ್ರೆ 1 ತಿಂಗಳವರೆಗೂ ಸರಿ ಹೋಗುವಷ್ಟು ಬಟ್ಟೆಗಳನ್ನ ತಂದುಕೊಳ್ಳಬೇಕು. ಯಾಕೆಂದ್ರೆ ಬಿಗ್ ಬಾಸ್ ಹೌಸ್ ನಲ್ಲಿ ಬಟ್ಟೆಗಳನ್ನ ವಾಶ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ವಾಷಿಂಗ್ ಮಿಷಿನ್ ಆಗ್ಲಿ ರೂಫ್ ಆಗ್ಲಿ ಇರೋದಿಲ್ಲ. ಆದ್ರಿಂದ ಪ್ರತಿ 20ರಿಂದ 30 ದಿನಗಳಿಗೊಮ್ಮೆ ಈ ಬಟ್ಟೆಗಳನ್ನ ಅವರವರ ಮನೆಗಳಿಗೆ ಕಳಿಸ್ತಾರೆ. ಅದೇ ರೀತಿ ನೆಕ್ಸ್ಟ್ 20ರಿಂದ 30 ದಿನಗಳವರೆಗೆ ಸರಿ ಹೋಗುವಷ್ಟು ಬಟ್ಟೆಗಳನ್ನ ಅವರ ಕುಟುಂಬದವರು ಕಳಿಸ್ತಾರೆ. ಈ ರೀತಿ ಈ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಒಂದು ಟೀಮ್ ಇರುತ್ತೆ. ಅದಕ್ಕಾಗಿ ನೀವು ಚೆನ್ನಾಗಿ ಗಮನಿಸಿದ್ರೆ ಈ ಕಂಟೆಸ್ಟೆಂಟ್ ಗಳು ಡಿಫ್ರೆಂಟ್ ಡ್ರೆಸ್ಸಸ್ ಗಳಲ್ಲಿ ಕಾಣಿಸ್ತಾ ಇರ್ತಾರೆ. ಇನ್ನು ಸಿಗರೇಟ್ ಚಟ ಇರುವವರಿಗೆ ಪ್ರತ್ಯೇಕವಾಗಿ ಸ್ಮೋಕಿಂಗ್ ರೂಮ್ ಇರುತ್ತೆ. ಆದ್ರೆ ಬಿಗ್ ಬಾಸ್ ಹೌಸ್ ನಲ್ಲಿ ಆಲ್ಕೋಹಾಲ್ ಕುಡಿಯುವುದನ್ನ ನಿಷೇಧಿಸಲಾಗಿದೆ. ಈ ಕಂಟೆಸ್ಟೆಂಟ್ ಗಳು ಇರುವ ಮನೆಯನ್ನ ಅವರೇ ಕ್ಲೀನ್ ಮಾಡಿಕೊಳ್ಬೇಕು. ಆದ್ರೆ ಇದು ಪೂರ್ತಿಯಾಗಿ ಸಾಧ್ಯ ಆಗದೆ ಇರುವುದರಿಂದ ಈ ಕ್ಲೀನಿಂಗ್ ಗೋಸ್ಕರ ಪ್ರತ್ಯೇಕವಾಗಿ ಕೆಲವು ಜನ ವರ್ಕರ್ಸ್ ಇರ್ತಾರೆ. ಇವರು ಆಗಾಗ ಬಂದು ಕ್ಲೀನ್ ಮಾಡ್ತಾ ಇರ್ತಾರೆ. ಆದ್ರೆ ಈ ವಿಡಿಯೋವನ್ನ ನಮಗೆ ತೋರಿಸಲ್ಲ. ಹಾಗೆ ಇದೇ ರೀತಿ ಆ ಮನೆಯಲ್ಲಿ ಯಾವುದೇ ರೀತಿಯ ಮೊಬೈಲ್ಸ್ ಗಳನ್ನ ಅಲೋ ಮಾಡಲ್ಲ. ಇದರ ಜೊತೆಗೆ ಪುಸ್ತಕಗಳನ್ನ ಕೂಡ, ಮುಖ್ಯವಾಗಿ ಧರ್ಮಗಳಿಗೆ ಸಂಬಂಧಿಸಿದ ಬುಕ್ ಗಳನ್ನ ಅಲೋ ಮಾಡಲ್ಲ. ಅಂಡ್ ಈ ಮನೆಯಲ್ಲಿ ಯಾವುದೇ ರೀತಿಯ ಸಮಯವನ್ನ ತೋರಿಸಬಲ್ಲ ಗಡಿಯಾರವನ್ನ ಕೂಡ ಇರಲ್ಲ. ಅಷ್ಟೇ ಅಲ್ಲದೆ ಈ ಮನೆಯಲ್ಲಿ ಇರುವವರನ್ನ ಅಬ್ಸರ್ವ್ ಮಾಡಕ್ಕೆ ಒಂದು ಟೀಮೇ ಇರುತ್ತೆ. ಅದೇ ರೀತಿ ಅವರ ಆರೋಗ್ಯವನ್ನ ನೋಡಿಕೊಳ್ಳೋಕೆ ಹೊರಗಡೆ 24/7 ಒಂದು ಆಂಬ್ಯುಲೆನ್ಸ್ ಮತ್ತು 2 ಡಾಕ್ಟರ್ ಗಳು ಇರ್ತಾರೆ. ಹಾಗೆ ಒಳಗಿರುವ ಕಂಟೆಸ್ಟೆಂಟ್ ಗಳಿಂದ ಕೂಡ ಒಂದು ಅಗ್ರಿಮೆಂಟ್ ಅನ್ನ ಬರೆಸಿಕೊಳ್ತಾರೆ. ತಮ್ಮ ಇಷ್ಟದಿಂದಲೇ ಈ ಮನೆಯೊಳಗೆ ಬರ್ತಾ ಇದ್ದೇವೆ ಅಂತ, ಯಾರ ಫೋರ್ಸ್ ಇಂದಲೂ ಬರ್ತಾ ಇಲ್ಲ ಎಂದು ಆ ಅಗ್ರಿಮೆಂಟ್ ನಲ್ಲಿ ಇರುತ್ತೆ. ಇನ್ನು ಕಂಟೆಸ್ಟೆಂಟ್ ಗಳ ಜೊತೆಗೆ ಮಾತನಾಡುವ ಆ ಬಿಗ್ ಬಾಸ್ ಬೇರೆ ಯಾರು ಅಲ್ಲ. ಎಷ್ಟೋ ಟಿವಿ ಶೋಸ್ ಗಳಲ್ಲಿ, TV9 ಕನ್ನಡದಲ್ಲಿ, ಡಿಸ್ಕವರಿ ಕನ್ನಡದಲ್ಲಿ ಪ್ಯಾಟೆ ಹುಡುಗಿರಿ ಹಳ್ಳಿ ಲೈಫ್, ಹಳ್ಳಿ ಹೈದ ಪ್ಯಾಟೆಗೆ ಬಂದ, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಸೂಪರ್ ಮಿನಿಟ್, ಕನ್ನಡದ ಕೋಟ್ಯಾಧಿಪತಿಗಳಂತಹ ಪಾಪ್ಯುಲರ್ ಶೋಸ್ ಗಳಿಗೆ ವಾಯ್ಸ್ ಆರ್ಟಿಸ್ಟ್ ಆಗಿರುವ ಬಡೇಕಿಲ್ ಪ್ರದೀಪ್ ರವರು. ಇನ್ನು ಫೈನಲ್ ಆಗಿ ಪೇಮೆಂಟ್ ವಿಷಯಕ್ಕೆ ಬಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗಳಿಗಿರುವ ಅವರಿಗಿರುವ ಕ್ರೇಜ್ ಮೇಲೆ ಪೇಮೆಂಟ್ ಎಂಬುದು ಬೇರೆ ಆಗಿರುತ್ತೆ. ಈ ಪೇಮೆಂಟ್ ಅನ್ನ ಪ್ರತಿ ವಾರ ಲೆಕ್ಕಿಸಲಾಗುತ್ತೆ. ಯಾಕೆಂದ್ರೆ ಪ್ರತಿ ವಾರ ಒಬ್ಬೊಬ್ಬರು ಎಲಿಮಿನೇಟ್ ಆಗುವುದರಿಂದ ಜಾಸ್ತಿ ವಾರಗಳವರೆಗೆ ಇದ್ದವರು ಜಾಸ್ತಿ ಪೇಮೆಂಟ್ ಅನ್ನ ತೆಗೆದುಕೊಳ್ತಾರೆ. ಈ ಪೇಮೆಂಟ್ ಎಂಬುದು ವಾರಕ್ಕೆ ರೂಪಾಯಿ 50,000ದಿಂದ 5 ಲಕ್ಷದವರೆಗೆ ಕೂಡ ಇರಬಹುದು. ಅದು ಕೂಡ ಕಂಟೆಸ್ಟೆಂಟ್ ಗಳಿಗೆ ಇರುವ ಫಾಲೋಯಿಂಗ್ ಮೇಲೆ ಕೊಡಲಾಗುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕೆಲವು ಸೋರ್ಸ್ ಗಳಿಂದ ತಿಳಿದು ಬಂದಿರುವ ವಿಷಯ ಏನು ಅಂದ್ರೆ ಸೀಸನ್ 9ರಲ್ಲಿ ಅಮೂಲ್ಯ ಗೌಡ, ಐಶ್ವರ್ಯ, ಆರ್ಯವರ್ಧನ್ ಗುರೂಜಿ, ಕಾವ್ಯಶ್ರೀ ಗೌಡ, ಪ್ರಶಾಂತ್ ಸಾಂಬರ್ಗಿ, ಸಾನಿಯಾ ಅಯ್ಯರ್, ರೂಪೇಶ್ ರಾಜಣ್ಣರವರು ವಾರಕ್ಕೆ 50,000ದಿಂದ 1.5 ಲಕ್ಷದವರೆಗೆ ರೆವಿನ್ಯೂಷನ್ ಅನ್ನ ಪಡೆದ್ರೆ, ಇನ್ನು ಅನುಪಮ ಗೌಡ, ಅರುಣ್ ಸಾಗರ್, ವಿನೋದ್, ದೀಪಕ್ ದಾಸ್, ಮಯೂರಿ, ರಾಕೇಶ್ ಮತ್ತು ರೂಪೇಶ್ ಶೆಟ್ಟಿ ಅವರಿಗೆ ವಾರಕ್ಕೆ 2ರಿಂದ 3 ಲಕ್ಷದವರೆಗೆ ರೆವಿನ್ಯೂಷನ್ ಅನ್ನ ಪಡಿತಾ ಇದ್ರು. ಬಟ್ ಇದು ಎಕ್ಸಾಕ್ಟ್ ರೆವಿನ್ಯೂ ಅಲ್ಲ. ಇದಕ್ಕಿಂತ ಕಡಿಮೆ ಆದ್ರೂ ಇರಬಹುದು ಅಥವಾ ಹೆಚ್ಚಾದ್ರೂ ಇರಬಹುದು. ಹೀಗೆ ರೆವಿನ್ಯೂ ಎಂಬುದು ಕಂಟೆಸ್ಟೆಂಟ್ ಗಳ ಫಾಲೋಯಿಂಗ್ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ಕಿಚ್ಚ ಸುದೀಪ್ ರವರ ರೆವಿನ್ಯೂಷನ್ ವಿಷಯಕ್ಕೆ ಬಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಹೆಚ್ಚಾಗ್ತಾನೆ ಇರುತ್ತೆ. ಕೆಲವು ರಿಪೋರ್ಟ್ ಗಳ ಪ್ರಕಾರ ನೋಡಿದ್ರೆ ಮುಂದಿನ 5 ವರ್ಷಗಳವರೆಗೆ ಸರಿಸುಮಾರು 20 ಕೋಟಿ ರೆವಿನ್ಯೂಷನ್ ಅನ್ನ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗುತ್ತೆ. ಇನ್ನು ಬಿಗ್ ಬಾಸ್ ವಿನ್ನರ್ ಆದ ವ್ಯಕ್ತಿ 50 ಲಕ್ಷ ರೂಪಾಯಿಗಳನ್ನ ಬಹುಮಾನವಾಗಿ ಗೆಲ್ಲುತ್ತಾನೆ. ಆದ್ರೆ ಈ 50 ಲಕ್ಷ ರೂಪಾಯಿಗಳಲ್ಲಿ ಪೂರ್ತಿ ದುಡ್ಡು ಅವರಿಗೆ ಹೋಗಲ್ಲ.
ಇರಲ್ಲ. ಅದರಲ್ಲಿ TDS ಡಿಟೆಕ್ಟ್ ಮಾಡಿ 31.2% ಟ್ಯಾಕ್ಸ್ ತೆಗೆದು ಹಾಕಿದ ನಂತರ ಸುಮಾರು 36 ಲಕ್ಷ ರೂಪಾಯಿಗಳವರೆಗೆ ಮಾತ್ರ ಆ ವಿನ್ನರ್ ಪಡೆಯುತ್ತಾನೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ. ನಿಮ್ಗೆ ಈ ವಿಡಿಯೋದಿಂದ ಈ ಹೊಸ ವಿಷಯವನ್ನ ತಿಳಿದುಕೊಳ್ಳೋಕೆ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ಇನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಧನ್ಯವಾದಗಳು. ಬಾಯ್. ಸಿ ಯು ಲೇಟರ್.